ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. BMTC ಸಂಸ್ಥೆಯಲ್ಲಿ ಖಾಲಿ ಇರುವಂಥ 2500 ನಿರ್ವಾಹಕರು ಅಂದರೆ ಕಂಡಕ್ಟರ್ ಹುದ್ದೆಗಳು, ಅದು ನಾನ್ HK ಅಂದರೆ RPC. ಈ RPC ವೃಂದದಲ್ಲಿ ಖಾಲಿ ಇರುವಂಥ ಈ ಒಂದು ಹುದ್ದೆಗಳ ಪರೀಕ್ಷೆಯನ್ನು 1/9/2024 ಅಂದರೆ ಇದೇ ತಿಂಗಳ 1ನೇ ತಾರೀಕು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿತ್ತು. ಮತ್ತು 2ನೇ ತಾರೀಕು ಇದರ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಣೆ ಮಾಡಲಾಗಿತ್ತು. ಸೊ ಈ ಒಂದು ಕೀ ಉತ್ತರಗಳನ್ನು ಎಲ್ಲ ಪರಿಶೀಲಿಸಿ, ಆಬ್ಜೆಕ್ಷನ್ಸ್ಗಳನ್ನು ಎಲ್ಲ ಪರಿಶೀಲಿಸಿ, ಆಮೇಲೆ ಫೈನಲ್ ಕೀ ಆನ್ಸರ್ಗಳನ್ನು ಬಿಡುಗಡೆ ಮಾಡಿದ್ದು. ಇದೀಗ ಈ ಒಂದು KE ವತಿಯಿಂದ ಈ ಒಂದು BMTC RPC ಕಂಡಕ್ಟರ್ ಈ ಒಂದು ಹುದ್ದೆಗಳಿಗೆ ನಡೆದ ಈ ಒಂದು ಪರೀಕ್ಷೆಯ ಅಂಕಪಟ್ಟಿ, ತಾತ್ಕಾಲಿಕ ಅಂಕಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಒಂದು ಅಂಕಪಟ್ಟಿ ರಿಲೇಟೆಡ್ ಅಂದರೆ ಆ ಒಂದು ರಿಸಲ್ಟ್ ರಿಲೇಟೆಡ್ ಒಂದು ಇಲ್ಲಿ ಪ್ರಕಟವಾಗಿದೆ. ಆಮೇಲೆ ನಿಮಗೆ ಈ ಒಂದು ರಿಸಲ್ಟನ್ನು ಹೇಗೆ ಸರ್ಚ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಲೆಟ್ಸ್ ಗೋ. ಇಲ್ಲಿ ಈ ಒಂದು ಪ್ರಕಟಣೆಯನ್ನು ನೋಡ್ಬೋದು. BMTC ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕರು ಉಳಿಕೆ ಮೂಲ ವೃಂದ ಹುದ್ದೆಗಳಿಗೆ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿರುವ ಬಗ್ಗೆ. ಓಕೆ, ಸೊ ಇಲ್ಲಿ ಈಗಾಗಲೇ ಹೇಳಿದಾಗೆ 1ನೇ ತಾರೀಕು ಈ KE ವತಿಯಿಂದ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ. ಆಮೇಲೆ 2ನೇ ತಾರೀಕು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿ ಸೆಪ್ಟೆಂಬರ್ 5ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ನೀಡಿರ್ತಾರೆ. ಆಮೇಲೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ಸಮಿತಿಯ ಮೂಲಕ ಅವುಗಳನ್ನು ಪರಿಶೀಲಿಸಿ ವಿಷಯ ತಜ್ಞರ ಸಮಿತಿಯ ಶಿಫಾರಸಿನಂತೆ ಪರಿಷ್ಕೃತ ಕೀ ಉತ್ತರಗಳನ್ನು ಅಂದರೆ ರಿವೈಸ್ಡ್ ಕೀ ಉತ್ತರಗಳನ್ನು ದಿನಾಂಕ 11/9 ಅಂದರೆ ಮೊನ್ನೆ ತಾನೇ 2 ದಿವಸಗಳ ಹಿಂದೆ ಈ ಒಂದು ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿರ್ತಾರೆ. ಅದರಂತೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾತ್ಕಾಲಿಕ ಅಂಕ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಮೂಲಕ ಪ್ರಕಟಿಸಲಾಗಿದ್ದು, ತಾತ್ಕಾಲಿಕ ಅಂಕ ಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಂದರೆ ಈಗ ಈ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ಈಗ ಸೊ ನಿಮ್ಮ ಒಂದು ಅಂಕಗಳನ್ನು ತಮ್ಮ ಒಂದು ID ಮತ್ತು ಡೇಟ್ ಆಫ್ ಬರ್ತ್ ಮೂಲಕ ನೀವು ಲಾಗಿನ್ ಆಗಿ ನೋಡ್ಬೋದು. ಓಕೆ, ಬಟ್ ಈ ಒಂದು ಅಂಕಪಟ್ಟಿಗೆ ಅಂದರೆ ಈಗ ಆ್ಯಸ್ ಕಂಪೇರ್ ಟು ಕೀ ಆನ್ಸರ್ಸ್, ಆ ಕೀ ಆನ್ಸರ್ಸ್ ಮತ್ತು ಈ ರಿಸಲ್ಟಲ್ಲಿ ಪ್ರಕಟವಾದಂಥ ನಿಮ್ಮ ಅಂಕಗಳು, ಓಕೆ, ಈ ಅಂಕಗಳಿಗೆ ಏನಾದರೂ ವೇರಿಯೇಷನ್ ಇದ್ದರೆ, ಏನಾದರೂ ನಿಮ್ಮ ಒಂದು ಆಕ್ಷೇಪಣೆಗಳಿದ್ದಲ್ಲಿ ಇದೇ ತಿಂಗಳ ಅಂದರೆ 18/9/2024 ಸಂಜೆ 5:15 ಒಳಗೆ ಪೂರಕ ದಾಖಲೆಗಳೊಂದಿಗೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ಸಲ್ಲಿಸತಕ್ಕದ್ದು. ಪೂರಕ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಥ ಆಯ್ತಾ? ಏನಿಲ್ಲ, ಈಗ ರಿಸಲ್ಟ್ ಬಿಟ್ಟಿದ್ದಾರೆ. ನಿಮಗೆ ಆ ಒಂದು ರಿಸಲ್ಟಲ್ಲಿ ಏನಾದರೂ ಒಂದು ಆಕ್ಷೇಪಣೆ ಇದ್ದರೆ, ಆಬ್ಜೆಕ್ಷನ್ ಇತ್ತಂದ್ರೆ ನೀವು ಒಂದು ಅದಕ್ಕೆ ಒಂದು ಪೂರಕವಾಗಿ ಇರುವ ದಾಖಲೆಗಳೊಂದಿಗೆ ನೀವು ಅಂಚೆ ಮೂಲಕ, ಇಲ್ಲ ಅಂದರೆ ಬೆಟರು ನೀವು ಖುದ್ದಾಗಿ ನೀವು ಹೋಗಿ ಇಲ್ಲಿ ಸಲ್ಲಿಸ್ಬೋದು. ಓಕೆ, ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಚೆಕ್ ಮಾಡಬೇಕಂತ. ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ಇಲ್ಲಿ ಕೊಟ್ಟಿರುವ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಫಿಲಪ್ ಮಾಡಿ ನೆಕ್ಸ್ಟ್ ಸರ್ಚ್ ಅಂತ ಕುಡೀರಿ. ಆಮೇಲೆ ಕೊಟ್ಟಾಗ ನಿಮಗೆ ನಿಮ್ಮ ರಿಸಲ್ಟನ್ನು ನೀವು ನೋಡ್ಬೋದು. ಓಕೆನಾ? ಸೊ ಇದು ಟೋಟಲ್ ಒಂದು ಎಕ್ಸಾಮ್ದು ರಿಸಲ್ಟ್ ಇರುತ್ತೆ. ಇಲ್ಲಿ ನಿಮ್ಮದು ಏನಾದರೂ ಆಬ್ಜೆಕ್ಷನ್ ಇತ್ತಂದ್ರೆ ಆಮೇಲೆ ಮತ್ತೆ ಫೈನಲ್ ಆರ್ ರಿವೈಸ್ಡ್ ಪರಿಷ್ಕೃತ ಅಂಕಪಟ್ಟಿಗಳನ್ನು ಬಿಡ್ತಾರೆ. ಅದಾದ ಮೇಲೆ ನಿಮ್ಮದು 1:5
ಒಂದು ನಿಮ್ಮ ಮೂಲ ದಾಖಲಾತಿ ಪರಿಶೀಲನೆ ಮತ್ತು ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ಗೆ ಏನಪ್ಪ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಬೇಸ್ಡ್ ಆನ್ ದ ಒಂದು ನಿಮ್ಮ ಒಂದು ಅಂಕಗಳ ಮೇರೆಗೆ. ಯಾವುದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳು ಮತ್ತು ನಿಮ್ಮ ಒಂದು PUC ಅಂದರೆ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಏನು ಕೊಟ್ಟಿದ್ದಾರಲ್ಲ ಆ ಒಂದು ವಿದ್ಯಾರ್ಹತೆಯ ಒಂದು 25% ಮಾರ್ಕ್ಸನ್ನು ತೊಗೊಂಡು ಆಮೇಲೆ ಇದರ ಒಂದು 75% ತೊಗೊಂಡು ಔಟ್ ಆಫ್ 100% ಮಾಡಿ ಈ 1:5 ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಮ್ಗೆ ಅಂದರೆ ಈ ಒಂದು 1:5 ಲಿಸ್ಟ್ಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮುಖಾಂತರ ಹೋಗಿ ನೋಡ್ಬೋದು. ಇದಿಷ್ಟು ಈ ಒಂದು BMTC non-HK ವೃಂದದ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.